Good morning, everybody. Today I am taking some of the topics like properties of a system. Properties of a system, in that the definition is very important. Okay, afterwards, after the definition, the classification. Classification. Two classifications are there. So, we will study these two in detail in this particular topic. So before we discuss these topics, before that let me tell you about the classes which we are making. So as you know that due to pandemic, COVID-19 pandemic, ಈಗ ನಾವೇನು ಮಾಡ್ತಾ ಇದ್ದೀವಿ, ಆನ್ಲೈನ್ ಕ್ಲಾಸನ್ನು ಯೂಟ್ಯೂಬ್ನಲ್ಲಿ ಹಾಕಿ ನಿಮಗೆ ಟೀಚ್ ಮಾಡ್ತಾ ಇದ್ದೀವಿ. ಸೊ ಆಫ್ಲೈನ್ ಕ್ಲಾಸಸ್ ಇನ್ ಫ್ಯೂಚರಲ್ಲಿ ಬಂತು ಅಂತ ಹೇಳಿದ್ರೆ ನಾವು ಆಫ್ಲೈನ್ ಕ್ಲಾಸಸ್ ಅಂದರೆ ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡೋದು ರೀತಿ ಮಾಡ್ತೀವಿ. ಅದು ಸದ್ಯದ ಮಟ್ಟಿಗೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಈ ಥರ ಆನ್ಲೈನ್ ಕ್ಲಾಸಸ್ಸನ್ನು, ಲೈವ್ ಕ್ಲಾಸ್ ಇರ್ಬೋದು ಅಥವಾ ಈ ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಇಲ್ಲಿವರೆಗೂ ಆಫ್ಲೈನ್ ಕ್ಲಾಸಸ್ಸನ್ನು ಮಾಡಿದ್ದೀವಿ. ಅದರಲ್ಲಿ ವಿ ಹ್ಯಾವ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ವೆಲ್ ಡಿಫೈನ್ಡ್ ಟೀಚಿಂಗನ್ನು ಮಾಡ್ಬೋದು. ಆದರೆ ಈ ಥರ ಆನ್ಲೈನ್ ಕ್ಲಾಸಸ್ ಅಂದರೆ ಇನ್ ಫ್ರಂಟ್ ಆಫ್ ಅ ಕ್ಯಾಮ್ರಾಸ್ ಮುಂದೆ ನಾವು ಮಾತಾಡುವಾಗ ಕೆಲವೊಂದು ಸಲ ಸಮ್ ಆಫ್ ದ ಮಿಸ್ಟೇಕ್ಸ್ ವಿ ಡೂ ನಾರ್ಮಲಿ ಬೀಯಿಂಗ್ ಎ ಹ್ಯೂಮನ್, ವಿ ಕಮಿಟ್ ಎ ಮಿಸ್ಟೇಕ್. ಸೊ ಅದನ್ನು ನಾವು ಕಂಟಿನ್ಯೂಸ್ ಕ್ಲಾಸಸ್ಸನ್ನು ಫ್ಯೂಚರಲ್ಲಿ ಮಾಡ್ತಾ ಹೋದಾಗ ಏನಾಗುತ್ತೆ, ನಾವೇನು ಮಾಡ್ಬೋದು, ವಿ ಕ್ಯಾನ್ ಇಂಪ್ರೂವ್ ಅವರ್ ಸೆಲ್ಫ್. ಸೊ ಇನ್ನು ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ ನಾವು ವೆಲ್ ಪ್ರಿಪೇರ್ಡ್ ಆಗಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ. ಅದಕ್ಕೆ ತಕ್ಕಂತೆ ನಿಮ್ಮ ಸಹಕಾರನೂ ಅಗತ್ಯ. ನೀವು ಕ್ಲಿಯರಾಗಿ ಚೆಂದ ಮಾಡಿ ಒಂದು ಒಳ್ಳೆಯ ರೀತಿಯಿಂದ ಕ್ಲಾಸಸ್ಸನ್ನು, ವಿಡಿಯೋ ಕ್ಲಾಸಸ್ಸನ್ನು ನೋಡಿ ಅದರಲ್ಲಿ ಬರುವಂಥ ವೀಡಿಯೋಸ್ಗಳಲ್ಲಿ ಏನು ಟಾಪಿಕ್ಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ, ಲೈಕ್ ಪ್ರಾಪರ್ಟೀಸ್ ಆಫ್ ಎ ಸಿಸ್ಟಮ್, ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಇದೆ ಅಂತ ಹೇಳಿದ್ರೆ, ಅದನ್ನು ನೀವು ನೋಡಾದಮೇಲೆ ನೀವು ಬ್ರೀಫಾಗಿ ನೋಟ್ಸನ್ನು ಮಾಡ್ಕೊಳ್ಳಿ, ನಿಮ್ಮ ನೋಟ್ಸನ್ನು ರೆಡಿ ಇಟ್ಕೊಳ್ಳಿ. ಅದೇ ರೀತಿ ಇದೆಲ್ಲ ಚಾಪ್ಟರ್ ಒನ್ಸಲ್ಲಿ ವಿಡಿಯೋ ಕ್ಲಾಸಸ್ಸನ್ನು ಮುಗಿಸಿದ ಮೇಲೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಫೋಟೋಸನ್ನು ತೊಗೊಂಡು ನೋಟ್ಸು ಯಾವ ರೀತಿ ಕೊಡ್ತಿದ್ವು ಅದೇ ರೀತಿ ಆ ನೋಟ್ಸನ್ನ ಒಂದು PDF ಫಾರ್ಮೆಟನ್ನು ಮಾಡಿ ನಾನು ಗೂಗಲ್ ಕ್ಲಾಸ್ ರೂಮ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ದ್ಯಾಟ್ ಯು ಕ್ಯಾನ್ ಟೇಕ್ ಆಲ್ ದ ರಿಲೇಟೆಡ್ ನೋಟ್ಸ್ ಇನ್ ಗೂಗಲ್ ಕ್ಲಾಸ್ ರೂಮ್. ಓಕೆ, ಸೊ ಇದು ನಮ್ಮ ಪ್ಲ್ಯಾನ್. ನಾನು ಈ ರೀತಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ತಕ್ಕಂತೆ ನೀವು ನನ್ನ ವೀಡಿಯೋಸ್ಗಳನ್ನು ಫಾಲೋ ಮಾಡಿ ಚೆಂದ ಒಳ್ಳೆ ರೀತಿಯಿಂದ ನೋಟ್ಸನ್ನು ಮಾಡ್ಕೊಳ್ಳಿ ಮತ್ತು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಆ ಕಮೆಂಟ್ ನಿಮ್ಮದು ಗೂಗಲ್ ಕ್ಲಾಸ್ ರೂಮ್ ಕಮೆಂಟ್ ಇದೆಯಲ್ವಾ, ಅದರಲ್ಲಿ ಕಮೆಂಟಲ್ಲಿ ಹಾಕಿ ನಾನು ಅದಕ್ಕೆ ತಕ್ಕಂತೆ ರಿಪ್ಲೈಯನ್ನು ಕೊಡ್ತೀನಿ. ಓಕೆ, ಸೊ ನಾವು ವಿ ಶಲ್ ಕಮ್ ಬ್ಯಾಕ್ ಟು ದ ಟಾಪಿಕ್, ಟುಡೇಸ್ ಟಾಪಿಕ್. ನೋಡಿ, ಪ್ರಾಪರ್ಟೀಸ್ ಆಫ್ ಎ ಸಿಸ್ಟಮ್ ಅಂತ ಇದೆ. ನಿನ್ನೆ ನೋಡಿದ್ರೆ ಟೈಪ್ಸ್ ಆಫ್ ಸಿಸ್ಟಮಲ್ಲಿ ಓಪನ್, ಕ್ಲೋಸ್ಡ್ ಆ್ಯಂಡ್ ಐಸೋಲೇಟೆಡ್ ಸಿಸ್ಟಮ್ ಅಂತ ನೋಡಿದ್ವಿ. ಸೊ ಇನ್ ದ್ಯಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಎ ಥರ್ಮೋಡೈನಮಿಕ್ ಸಿಸ್ಟಮ್. ಓಕೆ, ಸೊ ನೌ ವಿ ವಿಲ್ ಡಿಸ್ಕಸ್ ಆನ್ ಪ್ರಾಪರ್ಟೀಸ್ ಆಫ್ ಎ ಸಿಸ್ಟಮ್. ನೋಡಿ, ಸಿಸ್ಟಮ್ ಬಗ್ಗೆ ಕಲ್ತಿದ್ದೀರ. ಇದರಲ್ಲಿ ಏನು ಹೇಳ್ತಾ ಇದ್ದೀನಿ, ಪ್ರಾಪರ್ಟೀಸ್ ಆಫ್ ಎ ಸಿಸ್ಟಮ್. ಈ ಪ್ರಾಪರ್ಟೀಸ್ ಆಫ್ ಎ ಸಿಸ್ಟಮ್ ಅಂತ ಹೇಳಿದ್ರೆ, ಸಪೋಸ್ ಇಫ್ ಯು ಟೇಕ್ ಎಕ್ಸಾಂಪಲ್, ಇಫ್ ಯು ಪ್ರಾಪರ್ಟಿ, ಸಮ್ ಅದರ್ ಎಕ್ಸಾಂಪಲ್ಸ್ ಲೈಕ್ ನಿಮ್ಮ ಫಾದರ್ ತಗೊಳ್ಳಿ. ನಿಮ್ಮ ಫಾದರ್ ಪ್ರಾಪರ್ಟಿ ಏನು ಅಂತ ಕೇಳಿದ್ರೆ ಏನು ಹೇಳ್ತಾರೆ, ತಂದೆಯವರಿಗೆ ಇಷ್ಟು ಸ್ಕ್ವೇರ್ ಫೀಟಿನ ಮನೆ ಇದೆ, ಡಬಲ್ ಬೆಡೆಡ್ ರೂಮು ಅಥವಾ ಸಿಂಗಲ್ ಬೆಡೆಡ್ ರೂಮ್ ಅಂತ ಹೇಳ್ತೀರಾ. ಮನೆಯ ಬಗ್ಗೆ ಆಯಿತು. ಅದಾದಮೇಲೆ ಇಷ್ಟು ತೋಟ ಇದೆ, ಇಷ್ಟು ತೆಂಗಿನ ಮರಗಳಿದ್ದಾವೆ, ಇಷ್ಟು ಅಡಿಕೆ ಮರಗಳಿದ್ದಾವೆ, ಇಷ್ಟು ಏರಿಯಾ 1 ಎಕರು 2 ಎಕರು ಏರಿಯಾ ಇದೆ ಅಂತ ಹೇಳ್ತೀರಾ. ಇವೆಲ್ಲ ನಿಮ್ಮ ತಂದೆಯವರಿಗೆ ಸಂಬಂಧಪಟ್ಟ ಪ್ರಾಪರ್ಟಿ. ಅರ್ಥ ಆಯ್ತಾ? ನಿಮ್ಮ ಪ್ರಾಪರ್ಟಿ ಏನು ಅಂತ ಕೇಳಿದ್ರೆ, ನೀವು ಥರ್ಡ್ ಸೆಮ್ ಆಟೋಮೊಬೈಲ್ನ ಸ್ಟಡಿ ಮಾಡ್ತಿದ್ದೀರಾ. ನಿಮ್ಮ ಫೀಚರ್ಸ್ ಅಥವಾ ಪ್ರಾಪರ್ಟೀಸ್ ಏನು ಅಂತ ಕೇಳಿದ್ರೆ, ನಿಮ್ಮದು ಇಷ್ಟು ಪರ್ಸೆಂಟೇಜ್ ಆಗಿದೆ, ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ಇಷ್ಟು ಪರ್ಸೆಂಟೇಜ್ ಆಯಿತು, ಈಗ ಥರ್ಡ್ ಸೆಮ್ಮಿಗೆ ಈ ಥರ ಇದ್ದೀರಾ, ಹೈಟ್ ಇಷ್ಟಿದೆ, ಅದಿದೆ ಇದಿದೆ ಎಲ್ಲ ಹೇಳ್ತೀರಾ, ಗೊತ್ತಾ? ಅದೇ ರೀತಿ ಇದನ್ನು ಏನಂತ ಹೇಳ್ಬೋದು, ನಿಮ್ಮ ಪ್ರಾಪರ್ಟಿ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಥರ್ಮೋಡೈನಮಿಕ್ ಸಿಸ್ಟಮಿಗೆ ಬಂದರೆ, ಇಲ್ಲೊಂದು ಥರ್ಮೋಡೈನಮಿಕ್ ಸಿಸ್ಟಮ್ ತೊಗೊಂಡಿದ್ದೀವಿ. ಇಲ್ಲಿ ಸಿಸ್ಟಮ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಹೀಟ್ ಅಡಿಷನ್ ಮಾಡ್ತಾರೆ. ಹೀಟ್ ಅಡಿಷನ್ ಮಾಡಿದ್ರೆ ಏನಾಯಿತು, ಇಲ್ಲಿ ಟೆಂಪ್ರೇಚರ್ PVT ಅಂತ ಕರಿತೀವಿ, ಪ್ರೆಷರ್, ವಾಲ್ಯೂಮ್, ಟೆಂಪ್ರೇಚರ್, ದೋಸ್ ವಿಲ್ ಸ್ಟಾರ್ಟ್ ಟು ವೇರಿ ಆಗೋದು ಅಂತ ಹೇಳಿದ್ರೇನು, ಟೆಂಪ್ರೇಚರ್ನ ಆ್ಯಡ್ ಮಾಡಿದ್ರೆ ಇಲ್ಲಿ ಒಳಗಡೆ ಗ್ಯಾಸ್ ಇದೆ, ಗ್ಯಾಸ್ನ ಟೆಂಪ್ರೇಚರ್ ಹೆಚ್ಚಾಯಿತು. ಗ್ಯಾಸ್ನ ಟೆಂಪ್ರೇಚರ್ ಹೆಚ್ಚಾಗೋದು ಕೂಡ ಏನಾಗುತ್ತೆ, ಆಟೋಮೆಟಿಕಲಿ ಗ್ಯಾಸ್ ಲಾಸ್ ಪ್ರಕಾರ ಪ್ರೆಷರ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್. ಇಫ್ ಪ್ರೆಷರ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ಇಟ್ ವಿಲ್ ಮೂವ್ ದ ಮೂವೇಬಲ್ ಪಿಸ್ಟನ್ ಅಪ್ವರ್ಡ್ಸ್. ಪಿಸ್ಟನ್ ಮೂವ್ ಅಪ್ವರ್ಡ್ಸ್. ಓಕೆ, ಪಿಸ್ಟನ್ ಮೇಲ್ಗಡೆ ಮೂವ್ಮೆಂಟ್ ಆಯಿತು ಅಂತ ಹೇಳಿದ್ರೆ ವಾಲ್ಯೂಮ್ ಏನಾಯಿತು, ಎಕ್ಸ್ಪಾಂಡ್ ಆಯಿತು. ವಾಲ್ಯೂಮ್ ಕಮ್ಮಿ ಇತ್ತು ಫಸ್ಟಿಗೆ, ಆಮೇಲೆ ಹೆಚ್ಚಾಗುತ್ತೆ. ಈ ಥರ ಸಿಸ್ಟಮ್ ಇದೆ.
ಇದರೊಳಗೆ ಏನಾಗುತ್ತೆ, ನಾನು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ತಗೊಂಡೆ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಅದೇ ರೀತಿ ಲೈಕ್ ಯು ಕ್ಯಾನ್ ಟೇಕ್ ಡೆನ್ಸಿಟಿ ಆಲ್ಸೋ. ಡೆನ್ಸಿಟಿ ಆಲ್ಸೋ ಯು ಕ್ಯಾನ್ ಟೇಕ್ ಅ ಡೆನ್ಸಿಟಿ ಆಲ್ಸೋ. ಇವೆಲ್ಲ ಏನು ಒಳಗಡೆ ಗ್ಯಾಸ್ ಇದೆಯೋ ಲಿಕ್ವಿಡ್ ಇದೆಯೋ ಏನೋ ಪಾರ್ಟಿಕಲ್ ಇತ್ತು ಅಂತ ಹೇಳಿದ್ರೆ ಆ ಫ್ಯೂಯಲ್ನ ಕಂಡೀಷನ್ಸ್ ಬಗ್ಗೆ ಅದು ತಿಳಿಸಿಕೊಡ್ತದೆ. ಅದೇ ರೀತಿ ನಾನು ಎಕ್ಸಾಂಪಲ್ ಕೊಟ್ಟೆ, ನಿಮ್ಮ ತಂದೆಯವರು ಪ್ರಾಪರ್ಟಿಯನ್ನು ಕೇಳಿದ್ರೆ ನಿಮ್ಮ ತಂದೆಯವರ ಫೈನಾನ್ಷಿಯಲ್ ಕಂಡೀಷನ್ ಇರ್ಬೋದು, ಫಿಸಿಕಲ್ ಕಂಡೀಷನ್ ಇರ್ಬೋದು, ಹೆಲ್ತ್ ಕಂಡೀಷನ್ ಇರ್ಬೋದು, ಯಾವುದ್ರ ಬಗ್ಗೆನೂ ಇರ್ಬೋದು. ಅದೇ ರೀತಿ ನಮ್ಮ ಥರ್ಮೋಡೈನಮಿಕ್ ಸಿಸ್ಟಮ್, ಇದನ್ನು ನಮ್ಮ ಥರ್ಮೋಡೈನಮಿಕ್ ಸಿಸ್ಟಮ್ ಅಂತ ಕರೆದ್ರೆ, ಇಫ್ ಐ ಕಾಲ್ ದಿಸ್ ಆಸ್ ಅ TD system, thermodynamic system, then definitely this thermodynamic system has some of the observable quantities. Observable quantities means what? It may be a pressure, it may be volume, and it may be a temperature. ಅದಕ್ಕೆ ಡೆಫಿನಿಷನ್ ಅಲ್ಲಿ ಏನು ಹೇಳ್ತಾನೆ ಒಂದ್ಸಲಿ ಫಸ್ಟ್ ನೋಡ್ಕೊಳ್ಳೋಣ. ಪ್ರಾಪರ್ಟೀಸ್ ಆಫ್ ಎ ಸಿಸ್ಟಮ್, ದ ಡೆಫಿನಿಷನ್, ದ ಸ್ಟೇಟ್ ಆಫ್ ಎ ಸಿಸ್ಟಮ್. ಸ್ಟೇಟ್ ಅಂದ್ರೇನು? ಈ ಪರ್ಟಿಕ್ಯುಲರ್ ಸಿಸ್ಟಮ್ನ ಕಂಡೀಷನ್ ಹೇಗಿದೆ ಅಂತ ತೋರಿಸುತ್ತೆ. ದ ಸ್ಟೇಟ್ ಅಂದರೆ ಕಂಡೀಷನ್ ಅಂತ ಹೇಳ್ಬೋದು. ದ ಸ್ಟೇಟ್ ಆಫ್ ಎ ಸಿಸ್ಟಮ್ ಮೇ ಬಿ ಐಡೆಂಟಿಫೈಡ್ ಬೈ ಸರ್ಟೆನ್ ಅಬ್ಸರ್ವೇಬಲ್ ಕ್ವಾಂಟಿಟಿ ಸಚ್ ಆಸ್ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ and density etc. All the quantities which identify the state or condition of a system are called as the properties. Properties andre enaitu? Some of the observable quantities like pressure, volume, temperature such as volume. All the quantities which identify the condition of a system is called as the properties anta ಕರೀತೀವಿ. ಓಕೆ, ಸೊ ಇದು ರಿಲೇಟೆಡ್ ಟು ದ ಡೆಫಿನಿಷನ್. ನೆನ್ಪಿಟ್ಕೊಳ್ಳಿ, ಫ್ರಮ್ ದ ಸಬ್ಜೆಕ್ಟ್ ಪಾಯಿಂಟ್ ಆಫ್ ವ್ಯೂ, ಥರ್ಡ್ ಸೆಮ್ ಆಟೋಮೊಬೈಲ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ನಿಮಗೆ ಸಿಲೆಬಸ್ಸು, ಕ್ವಶನ್ ಆನ್ಸರ್ಸು ಆ್ಯಂಡ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕೋ ಅದನ್ನು ಮಾತ್ರ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದರಲ್ಲಿ ಡೆಫಿನೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಸ್ ಯು ನೋ ದ್ಯಾಟ್ ಫಸ್ಟ್ ಚಾಪ್ಟರ್ ಅಂದರೆ ಇಂಟ್ರೊಡಕ್ಷನ್ ಬಗ್ಗೆ ಕೊಟ್ಟಿದ್ದಾನೆ. ಇಂಟ್ರೊಡಕ್ಷನ್ ಅಂತ ಹೇಳ್ಕೊಡ್ಲೆ ಎಲ್ಲ ಕಡೆ ಏನು ಬರುತ್ತೆ, ಡೆಫಿನೇಷನ್ ಬರುತ್ತೆ, ಕ್ಲಾಸಸ್ ಬರ್ತವೆ, ಕ್ಲಾಸಿಫಿಕೇಶನ್ ಬರುತ್ತೆ, ವಿತ್ ಎಕ್ಸಾಂಪಲ್ಸ್ ಬರುತ್ತೆ, ರಿಲೇಟೆಡ್ ಈಕ್ವೇಷನ್ಸ್ಗಳು ಬರ್ತವೆ. ಇವೆಲ್ಲನೂ ಕಾನ್ಸಂಟ್ರೇಟ್ ಮಾಡಬೇಕು ನೀವು. ಸೊ ಇದರಲ್ಲಿ ಏನಾಯಿತು, ಪ್ರಾಪರ್ಟೀಸ್ ಬಂತು ಅಂತ ಹೇಳಿದ್ರೆ ಡೆಫಿನೇಷನ್ ಬಂತು. ಡೆಫಿನೇಷನ್ ಆದಮೇಲೆ ಏನು ಬರುತ್ತೆ, ಕ್ಲಾಸಿಫಿಕೇಶನ್. ಹಾಗಾದರೆ ಪ್ರಾಪರ್ಟೀಸ್ ಆಫ್ ಎ ಸಿಸ್ಟಮ್ನ ಯಾವ ಟೈಪ್ಸ್ಗಳಿದ್ದಾವೆ ಅಂತ ನೋಡಬೇಕು. ಅಂದರೆ ಕ್ಲಾಸಿಫಿಕೇಶನಲ್ಲಿ ಬಂತು, ಫಸ್ಟ್ ಒನ್ ಈಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಸೆಕೆಂಡ್ ಒನ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಬರುತ್ತೆ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಮತ್ತು ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಬಂತು. ಇದರಲ್ಲಿ ನಾನು ಫ್ರಮ್ ದ ಸಬ್ಜೆಕ್ಟ್ ಪಾಯಿಂಟ್ ಆಫ್ ವ್ಯೂ ಒಂದು ಕ್ಲೂ ಕೊಡ್ತೀನಿ, ಅಥವಾ ಒಂದು ಟ್ರಿಕ್ಸನ್ನು ಮುಖಾಂತರ ನೀವು ಎಕ್ಸಾಮಲ್ಲಿ ಇದನ್ನು ಈಸಿಯಾಗಿ ಎಕ್ಸಾಂಪಲ್ಸ್ಗಳನ್ನು ನೆನ್ಪಿಡ್ಬೋದು. ಅದು ಏನಂತ ಹೇಳಿದ್ರೆ ನೋಡಿ, ಎಕ್ಸಾಂಪಲ್ಸ್ ಫಾರ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಏನು ಕೊಟ್ಟಿದ್ದಾನೆ, ಎಕ್ಸಾಂಪಲ್ಸ್ ಟೋಟಲ್ ವಾಲ್ಯೂಮ್, ಟೋಟಲ್ ಮಾಸ್, ಟೋಟಲ್ ಎನರ್ಜಿ ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಟೋಟಲ್ ಅಂತ ಹೇಳಿದ್ರೆ ಆ ಸಿಸ್ಟಮ್ನ ಎಲ್ಲ ಎನರ್ಜಿ, ಆ ಸಿಸ್ಟಮ್ನ ಎಲ್ಲ ಎನರ್ಜಿ, ಆ ಸಿಸ್ಟಮ್ನ ಎಲ್ಲ ಮಾಸ್ ಮತ್ತು ಆ ಸಿಸ್ಟಮ್ನ ಎಲ್ಲ ವಾಲ್ಯೂಮ್ಗಳನ್ನು ಒಳಗೊಂಡಿರುತ್ತೆ. ಇದಕ್ಕೆ ಬೆಸ್ಟ್ ಟ್ರಿಕ್ ಅಂತ ಹೇಳಿದ್ರೆ VME ಅಂತ ನೆನಪಿಟ್ಕೊಳ್ಳಿ. VME ಅಂತ ಹೇಳಿದ್ರೆ ವೆಹಿಕಲ್ ಮೇಂಟೆನೆನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅನ್ನುವಂಥ ಮೊದಲೊಂದು ಸಬ್ಜೆಕ್ಟ್ ಇತ್ತು. ವೆಹಿಕಲ್ ಮೇಂಟೆನೆನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇದೆ. ಆ ಸಬ್ಜೆಕ್ಟನ್ನು ನೆನಪಿಟ್ಕೊಳ್ಳಿ, ವೆಹಿಕಲ್ ಮೇಂಟೆನೆನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಓಕೆ, ಸೊ ಇದು VME ಆಯಿತು. ಓಕೆ, ಅದೇ ರೀತಿ ಇಂಟೆನ್ಸಿವ್ ಪ್ರಾಪರ್ಟಿಗೆ ಎಕ್ಸಾಂಪಲ್ಸ್ ಅಂತ ನೋಡಿ ಇಟ್ಕೊಂಡ್ರೆ ಟೆಂಪರೇಚರ್, ಡೆನ್ಸಿಟಿ ಮತ್ತು ಪ್ರೆಷರ್. ಇದಕ್ಕೆ TDP ಅಂತ ನೆನಪಿಟ್ಕೊಳ್ಳಿ. ಇದನ್ನು ಹೇಗೆ TDP ಏನು ಇಂಪಾರ್ಟೆನ್ಸ್ TDP ಅಂತ ಹೇಳಿದ್ರೆ, ರಾಜಕೀಯದ ವ್ಯಕ್ತಿಗಳು ಹೇಳೋದಾದ್ರೆ ಏನಂತಾರೆ ಅಂತ ಹೇಳಿದ್ರೆ, ಇದು ತೆಲುಗು ದೇಶಂ ಪಾರ್ಟಿ, ಅದರ ಒಂದು ಶಾರ್ಟ್ ಫಾರ್ಮ್ಗೆ TDP ಪಾರ್ಟಿ ಅಂತ ಕರಿತೀವಿ. ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಲ್ಲಿ ಬಹಳ ಪಾಪ್ಯುಲರ್ ಆಗಿದೆ. ಅದಕ್ಕೆ TDP ಅಂತ ನೆನಪಿಟ್ಕೊಳ್ಳಿ. TDP ಫಾರ್ ಇಂಟೆನ್ಸಿವ್ ಪ್ರಾಪರ್ಟಿ, VME ಫಾರ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಓಕೆ, ಸೊ ಇದರ ಬಗ್ಗೆ ದ ಡೆಫಿನೇಷನ್ಸ್, ನಾವು ವಿ ವಿಲ್ ಸಿ ದ ಡೆಫಿನೇಷನ್ ಆಫ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಆ್ಯಂಡ್ ಇಂಟೆನ್ಸಿವ್ ಪ್ರಾಪರ್ಟಿ. ಓಕೆ, ನಾವು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿಯ ಡೆಫಿನೇಷನ್ ಅನ್ನು ನೋಡೋಣ. ಡೆಫಿನೇಷನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿಯ ಡೆಫಿನೇಷನ್ ಏನಂತ ಹೇಳಿದ್ರೆ, ದ ಪ್ರಾಪರ್ಟಿ ಆಫ್ ಎ ಸಿಸ್ಟಮ್ ಅಥವಾ ಹೇಳ್ಬೋದು, ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಪರ್ಟಿ ಆಫ್ ಎ ಸಿಸ್ಟಮ್ ಹೂಸ್ ವ್ಯಾಲ್ಯೂ ಫಾರ್ ದ ಎಂಟೈರ್ ಸಿಸ್ಟಮ್ ಈಸ್, ಇದು ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಿಸ್, ಈಸ್ ಈಕ್ವಲ್ ಟು ಸಮ್ ಆಫ್ ದ
ಇಂಡಿವಿಜುವಲ್ ಪಾರ್ಟ್ಸ್ ಆಫ್ ದ ಸಿಸ್ಟಮ್ ಅಂತ ಹೇಳ್ತಾನೆ. ಇದನ್ನು ನಿಮಗೆ ಅರ್ಥ ಆಗದೇ ಇರ್ಬೋದು, ನಾನು ಅದನ್ನು ಅರ್ಥ ಮಾಡಿಸ್ತೀನಿ. ನೋಡಿ, ಒಂದು ಕ್ಲಾಸ್ ರೂಮ್ ಅಂತ ತಗೊತೀನಿ. ಇದೇನು ಹೇಳ್ತಿದೆ? ಪ್ರಾಪರ್ಟಿ. ಇದೊಂದು ಕ್ಲಾಸ್ ರೂಮ್ ಅಂತ ತಿಳ್ಕೊಳ್ಳಿ. ಕ್ಲಾಸ್ ರೂಮ್, ಇದೊಂದು ಕ್ಲಾಸ್ ರೂಮ್ ಅಂತ ತಿಳ್ಕೊಳ್ಳಿ. ಇದರಲ್ಲಿ ನಾನು ಇದನ್ನು 4 ಪೀಸ್ ಮಾಡ್ತೀನಿ. 4 ಪೀಸ್ ಮಾಡಿದ್ರೆ ಎ, ಬಿ, ಸಿ, ಡಿ ಎಲ್ಲ ಕಡೆ 4 ಸ್ಟೂಡೆಂಟ್ಸ್ಗಳಿದ್ದಾರೆ. 4 ಸ್ಟೂಡೆಂಟ್ಸ್ಗಳಿದ್ದಾರೆ. ಇದು ಏನು ಹೇಳ್ತದೆ? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಹೇಳಿದ್ರೆ, ದ ಪ್ರಾಪರ್ಟಿ ಆಫ್ ಎ ಸಿಸ್ಟಮ್. ನೋಡಿ, ಪಾರ್ಟ್ ಎದಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? 4. ಬಿ ದಲ್ಲಿ 4, ಸಿ ದಲ್ಲಿ 4, ಡಿ ದಲ್ಲಿನೂ 4 ಸ್ಟೂಡೆಂಟ್ಸ್ ಆದರೆ ಟೋಟಲ್ ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸ್ ರೂಮ್ ಅಂತ ತಗೊಂಡ್ರೆ ಏನು ಹೇಳ್ಬೋದು? 4 + 4 + 4 + 4 ಟೋಟಲ್ ಈಸ್ ಈಕ್ವಲ್ಸ್ ಟು 16 ಅಂತ ಹೇಳ್ತೀವಿ. ಸೊ ಈ ಥರ ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ ಹೇಗೆ ಇದು ರಿಲೇಟ್ ಆಗುತ್ತೆ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿಗೆ ಅಂತ ಹೇಳಿದ್ರೆ, ದ ಪ್ರಾಪರ್ಟಿ ಆಫ್ ಎ ಸಿಸ್ಟಮ್ ಹೂಸ್ ವ್ಯಾಲ್ಯೂ ಫಾರ್ ದ ಎಂಟೈರ್ ಸಿಸ್ಟಮ್. ನೋಡಿ, ಹೂಸ್ ವ್ಯಾಲ್ಯೂ ಫಾರ್ ದ ಎಂಟೈರ್ ಸಿಸ್ಟಮ್. ಇಲ್ಲಿ ಹೂಸ್ ವ್ಯಾಲ್ಯೂ ಫಾರ್ ದ ಎಂಟೈರ್ ಸಿಸ್ಟಮ್ ಎಷ್ಟಿದೆ? 16 ಇದೆ. ಈಸ್ ಈಕ್ವಲ್ ಟು 16 ಈಸ್ ಈಕ್ವಲ್ ಟು ಸಮ್ ಆಫ್ ದ ಇಂಡಿವಿಜುವಲ್ ಪಾರ್ಟ್ಸ್ ಅಂತ ಹೇಳ್ತಿದ್ದಾನೆ. ಸಮ್ ಆಫ್ ದ ಇಂಡಿವಿಜುವಲ್ ಪಾರ್ಟ್ಸ್ ಅಂದ್ರೆ ಏನು? ಎ ಪ್ಲಸ್ ಬಿ, ಅಥವಾ ಇಲ್ಲಿ ಬರೆದ್ಬಿಡ್ತೀನಿ, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಮಾಡಿದ್ರೆ ಎಷ್ಟಾಗುತ್ತೆ? 4 + 4 + 4 + 4 ಮಾಡಿದ್ರೆ ಎಷ್ಟು ಬರುತ್ತೆ? 16. ಅಂದ್ರೆ 16 ಈಸ್ ವಾಟ್? ಸಮ್ ಆಫ್ ದ ಇಂಡಿವಿಜುವಲ್ ಪಾರ್ಟ್ಸ್. ಇಂಡಿವಿಜುವಲ್ ಪಾರ್ಟ್ಸ್ ಯಾವ್ಯಾವುದು? ಒಂದು ಕ್ಲಾಸ್ ರೂಮ್ನಲ್ಲಿ 4 ಪಾರ್ಟ್ಸ್ ಮಾಡಿದ್ದೀನಿ. ಪ್ರತಿಯೊಂದು ಪಾರ್ಟ್ಸ್ ಅಲ್ಲಿ ಎಷ್ಟಿದಾವೆ? 4 ಸ್ಟೂಡೆಂಟ್ಸ್ ಇದ್ದಾರೆ. ಬಿ ದಲ್ಲಿ 4, ಎ 4, ಬಿ 4, ಸಿ 4, ಡಿ 4. ಹೀಗಿದ್ದಾಗ ಸಮ್ ಆಫ್ ದ ಸಮ್ ಅಂದ್ರೇನು? ಎಲ್ಲ ಇಂಡಿವಿಜುವಲ್ ಪಾರ್ಟ್ಗಳ ಸ್ಟೂಡೆಂಟ್ಸ್ಗಳನ್ನು ಕೂಡಿಸಿದ್ರೆ ಇದು ಈಸ್ ಈಕ್ವಲ್ಸ್ ಟು ಟೋಟಲ್ ಕ್ಲಾಸ್ ರೂಮ್ ಸ್ಟ್ರೆಂತ್. ಟೋಟಲ್ ಕ್ಲಾಸ್ ರೂಮ್ ಸ್ಟ್ರೆಂತ್ ಎಷ್ಟಿದೆ? ಇಲ್ಲಿ ನಾನು ಇದನ್ನು ಬರೀಬಾರ್ದು, ತಪ್ಪಾಗುತ್ತೆ. ಟೋಟಲ್ ಕ್ಲಾಸ್ ರೂಮ್ ಸ್ಟ್ರೆಂತ್ ಎಷ್ಟಿದೆ? 16 ಅಂತ ಇದ್ರೆ ಸಮ್ ಆಫ್ ದ ಇಂಡಿವಿಜುವಲ್ ಪಾರ್ಟ್ಸ್ ಆಫ್ ಸಿಸ್ಟಮ್ ಅಂತ ತಗೊಂಡ್ರೆ ಎಷ್ಟು ಬಂತು? 4 + 4 + 4 + 4 ಮಾಡಿದ್ರೆ 16. ಅಂದರೆ ಇದೆರಡು ಸಮವಾಗಿರ್ತದೆ. ಸೇ ಫಾರ್ ಎಕ್ಸಾಂಪಲ್ ನೀವು ವಾಲ್ಯೂಮ್ ತಗೊಳ್ಳಿ. ವಾಲ್ಯೂಮ್ ಇದನ್ನು ನಾನು ಒಂದು ಮಾಸ್ ಅಂತ ತಿಳ್ಕೊಂಡ್ರೆ ಸ್ಟೂಡೆಂಟ್ಸ್ ವಿ ಕ್ಯಾನ್ ಟೇಕ್ ಇಟ್ ಎಸ್ ಅ ಮಾಸ್. ಆಯ್ತು. ವಾಲ್ಯೂಮ್ ಅಂತ ತಗೊಂಡ್ರೆ ನೋಡಿ, ಇದು ಒಂದು 1 ಮೀಟರ್ ಕ್ಯೂಬ್ ಅಂತ ತಿಳ್ಕೊತೀನಿ. ಈ ವಾಲ್ಯೂಮ್ ಅನ್ನು ಇದನ್ನು 1 ಮೀಟರ್ ಕ್ಯೂಬ್ ಓವರಾಲ್ ಆಗಿ ನೋಡಿದ್ರೆ ಇದ್ರದ್ದು ಟೋಟಲ್ ಕ್ಲಾಸ್ ರೂಮ್ ವಾಲ್ಯೂಮ್ ಎಷ್ಟಿರುತ್ತೆ? 4 ಮೀಟರ್ ಕ್ಯೂಬ್ ಇದೆ ಅಂತ ಹೇಳಿದ್ರೆ ಟೋಟಲ್ ಎಷ್ಟಾಯ್ತು? ಸಮ್ ಆಫ್ ದ ಇಂಡಿವಿಜುವಲ್ ಪಾರ್ಟ್ಸ್ ಅಂದ್ರೆ ಪಾರ್ಟ್ ಎ ನ ವಾಲ್ಯೂಮ್, ಪಾರ್ಟ್ ಬಿ ನ ವಾಲ್ಯೂಮ್, ಪಾರ್ಟ್ ಸಿ ನ ವಾಲ್ಯೂಮ್, ಪಾರ್ಟ್ ಡಿ ನ ವಾಲ್ಯೂಮ್ ಕೂಡಿಸಿದ್ರು ಒಂದು ಮಾಡಿದ್ರು 4 ಮೀಟರ್ ಕ್ಯೂಬ್ ಬರುತ್ತೆ. ಅದೇ ರೀತಿ ಫುಲ್ ಕ್ಲಾಸ್ ರೂಮ್ ನ ವಾಲ್ಯೂಮ್ ಅಂತ ತಗೊಂಡ್ರೆ ಬರುತ್ತೆ ನಿಮಗೆ 4 ಮೀಟರ್ ಕ್ಯೂಬ್ ಬರುತ್ತೆ. ಅಂದ್ರೆ ಟೋಟಲ್ ವ್ಯಾಲ್ಯೂ ಆಫ್ ಅ ಸಿಸ್ಟಮ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಇಂಡಿವಿಜುವಲ್ ಪಾರ್ಟ್ಸ್. ನೀವು ಎಷ್ಟೇ ಪಾರ್ಟ್ಸ್ಗಳನ್ನು ಮಾಡಿ ಅದನ್ನ ವ್ಯಾಲ್ಯೂಸ್ಗಳನ್ನು ಕೂಡಿಸಿದ್ರು ಅದು ಸೇಮ್ ಬಂತು ಅಂತ ಹೇಳಿದ್ರೆ ಸಚ್ ಎ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಅರ್ಥ ಆಯ್ತಾ? ಸೊ ಇದೇ ರೀತಿ ಇನ್ನೊಂದು ಬರುತ್ತೆ, ಏನು ಅಂತ ಹೇಳಿದ್ರೆ ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಬಂತು. ಇಂಟೆನ್ಸಿವ್ ಪ್ರಾಪರ್ಟಿ ಒಳಗೆ ಹೆಂಗೆ ಹೇಳ್ಬೋದು ಅಂತ ಹೇಳಿದ್ರೆ, ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ. ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ತಗೊಂತೀನಿ. ಇದರಲ್ಲಿ ದ ಪ್ರಾಪರ್ಟಿ ಆಫ್ ಎ ಸಿಸ್ಟಮ್ whose value for the entire system, intensive property ಒಳಗೆ ಏನು ಬರುತ್ತೆ? intensive property. All the definitions of extensive property are same except this. Is not equal to ಅಂತ ಬರೀಬೇಕು. is not equal to ಈಸ್ ನಾಟ್ ಈಕ್ವಲ್ ಟು ಅಂತ ಈ ವರ್ಡ್ ಅನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ದ ರೆಸ್ಟ್ ಆಫ್ ದ ಡೆಫಿನೇಷನ್ ಈಸ್ ಸೇಮ್ ಫಾರ್ ಇಂಟೆನ್ಸಿವ್ ಪ್ರಾಪರ್ಟೀಸ್. ಹೇಗೆ ಡೆಫಿನೇಷನ್ ಮಾಡ್ಬೋದು? ಇಂಟೆನ್ಸಿವ್ ಪ್ರಾಪರ್ಟಿ ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಪರ್ಟಿ ಆಫ್ ಎ ಸಿಸ್ಟಮ್ ಹೂಸ್ ವ್ಯಾಲ್ಯೂ ಫಾರ್ ದ ಎಂಟೈರ್ ಸಿಸ್ಟಮ್ ಈಸ್ ನಾಟ್ ಈಕ್ವಲ್ ಟು ಸಮ್ ಆಫ್ ದ ಇಂಡಿವಿಜುವಲ್ ಪಾರ್ಟ್ಸ್ ಆಫ್ ದ ಸಿಸ್ಟಮ್. ಅಲ್ಲಿ ನಾಟ್ ಈಕ್ವಲ್ ಆಗಿರುತ್ತೆ. ಅದು ಹೇಗೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ,
ಇಲ್ಲೊಂದು ಕ್ಲಾಸ್ ರೂಮ್ ತಗೊಂತೀನಿ. ಎಕ್ಸಾಂಪಲ್ ಏನು ತಗೊಂಡಿದ್ದೀವಿ ನಾವು ಇದಕ್ಕೆ? ಟೆಂಪರೇಚರ್, ಡೆನ್ಸಿಟಿ ಆ್ಯಂಡ್ ಪ್ರೆಷರ್ ಅಂತ ತಗೊಂಡಿದ್ದೀನಿ. ಟೆಂಪರೇಚರ್, ಡೆನ್ಸಿಟಿ, ಪ್ರೆಷರ್ ತಗೊಂಡ್ರೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ನಾನು ಐ ವಿಲ್ ಟೇಕ್ ದ ಫಸ್ಟ್ ಈಸ್ ಟೆಂಪರೇಚರ್. ನೋಡಿ ಟೆಂಪರೇಚರ್, ಕ್ಲಾಸ್ ರೂಮ್ನ ಟೆಂಪರೇಚರು ಸುಮಾರು 25 ಡಿಗ್ರಿ ಸೆಲ್ಸಿಯಸ್. ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ 25 ಡಿಗ್ರಿ ಸೆಲ್ಸಿಯಸ್ ಆಫ್ ಕ್ಲಾಸ್ ರೂಮ್ ಅಂತ ತಗೊಂಡ್ರೆ, ಇದು ಟೋಟಲ್ ಕ್ಲಾಸ್ ರೂಮ್ನ ಹೋಲ್ ಕ್ಲಾಸ್ ರೂಮ್ನ ಟೆಂಪರೇಚರ್ ಎಷ್ಟಾಯಿತು? 25 ಡಿಗ್ರಿ ಸೆಲ್ಸಿಯಸ್ ಆಯಿತು. ಅದನ್ನೇ ನಾನು 4 ಪೀಸ್ ಮಾಡ್ಕೊತೀನಿ. ಕ್ಲಾಸ್ ರೂಮ್ನ 4 ಪಾರ್ಟ್ ಮಾಡ್ಕೊಳ್ತೀನಿ. ಪಾರ್ಟ್ ಎ, ಬಿ, ಸಿ ಆ್ಯಂಡ್ ಡಿ ಅಂತ ಮಾಡ್ಕೊಂಡ್ರೆ 4 ಕ್ಲಾಸ್ ರೂಮ್ನ 4 ಪೀಸ್ಗಳ ಮುಖಾಂತರ ಅಲ್ಲಿಂದ ಟೆಂಪರೇಚರ್ನ ನಾನು ನೋಟ್ ಮಾಡ್ಕೊಳ್ತೀನಿ. ಇಲ್ಲಿ ಸುಮಾರು ಒಂದು 26 ಎಲ್ಲ ಬರ್ಬೋದು, ಇಲ್ಲಿ ಒಂದು 25 ಬರ್ಬೋದು, ಇಲ್ಲಿ ಒಂದು 25 ಬರ್ಬೋದು, ಇಲ್ಲಿ ಒಂದು 26 ಬಂತು ಅಂತ ಹೇಳಿದ್ರೆ, ಇಲ್ಲಿ 24 ಬಂತು ಅಂತ ಹೇಳಿದ್ರೆ ಇದರ ಎವರೇಜ್ ಎಷ್ಟಾಗುತ್ತೆ ನೋಡ್ಬೇಕು. ಸಾರಿ, ಎವರೇಜ್ ಅಲ್ಲ, ಇದರ ಟೋಟಲ್ ಸಮ್ ಮಾಡಿದಾಗ ಎಷ್ಟು ಬರಬೇಕು ನೋಡಿ. ಸಮ್ ಆಫ್ ದ ಇಂಡಿವಿಜುವಲ್ ಪಾರ್ಟ್ಸ್ ಆಫ್ ಎ ಸಿಸ್ಟಮ್ ಈಸ್ ನಾಟ್ ಈಕ್ವಲ್ ಟು ದ ಟೋಟಲ್ ವ್ಯಾಲ್ಯೂ ಆಫ್ ಎ ಸಿಸ್ಟಮ್. ಇಲ್ಲಿ ಏನು ಮಾಡ್ಬೋದು? ಇದರ ಇಂಡಿವಿಜುವಲ್ ಪಾರ್ಟ್ಸ್ ಎಷ್ಟಾಯಿತು? ಇಂಡಿವಿಜುವಲ್ ಪಾರ್ಟ್ಸ್ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. 26 ಪ್ಲಸ್ 25 ಪ್ಲಸ್ 24 ಪ್ಲಸ್ 25, 25 25 100, 26 24 ಸಾರಿ 25 25 50, 26 24 50, 50 50 ಎಷ್ಟಾಯಿತು? 100 ಡಿಗ್ರಿ ಸೆಲ್ಸಿಯಸ್. Will this 100 degree Celsius be equal to 25 degree Celsius? No, it cannot be. Why? Because if you take an average, then it is possible. But what he says in the definition? He says intensive property, the property of a system whose value for the entire system is not equal to agata, is not equal to sum of the individual parts. ಅಂದ್ರೆ ಇಂಡಿವಿಜುವಲ್ ಪಾರ್ಟ್ಸ್ಗಳ ವ್ಯಾಲ್ಯೂಸ್ ಅಥವಾ ಇಂಡಿವಿಜುವಲ್ ಪಾರ್ಟ್ಗಳ ಟೆಂಪರೇಚರನ್ನು ನಾವು ಕೂಡಿಸಿದ್ರೆ ಮೇನ್ ಸಿಸ್ಟಮ್ನ ಟೆಂಪರೇಚರ್ ಇದೆಯಲ್ವಾ ಅದರ ವ್ಯಾಲ್ಯೂಗೆ ಸಮವಾಗಿರುವುದಿಲ್ಲ. ಅದಕ್ಕೆ ಹಾಗಾಗಿ ಇದು ಏನಂತ ಹೇಳ್ತೀವಿ? ಇಟ್ ಇಸ್ ನಾಟ್ ಈಕ್ವಲ್. ಸಪೋಸ್ ಇಫ್ ಯು ಟೇಕ್ ಟೆಂಪರೇಚರ್ ಈ ಥರ ಬಂತು, ಡೆನ್ಸಿಟಿ ತಗೊಂಡ್ರು ಇದೇ ರೀತಿ ಬರುತ್ತೆ, ಪ್ರೆಷರ್ ತಗೊಂಡ್ರು ಇದೇ ರೀತಿ ಬರುತ್ತೆ. ಪ್ರೆಷರನ್ನು ಪ್ರತಿಯೊಂದು 4 ಪಾರ್ಟ್ಸ್ಗಳಿಂದ ಆ್ಯಡ್ ಮಾಡಿದ್ರು ಅದು ಟೋಟಲ್ ಸಿಸ್ಟಮ್ನ ಅಥವಾ ಟೋಟಲ್ ಕ್ಲಾಸ್ ರೂಮ್ನ ಪ್ರೆಷರ್ಗೆ ಸಮವಾಗಿರುವುದಿಲ್ಲ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ಇಂಟೆನ್ಸಿವ್ ಪ್ರಾಪರ್ಟಿ. ಒಂದು ಟ್ರಿಕ್ಸ್ ಅನ್ನು ನೆನ್ಪಿಟ್ಕೊಳ್ಳಿ. ಹೌ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದ ಡೆಫಿನೇಷನ್ ಆಲ್ಸೋ. ಡೆಫಿನೇಷನ್ ಅಂದ ಕೂಡಲೇ ಇಂಟೆನ್ಸಿವ್ ಪ್ರಾಪರ್ಟಿ ಇರಲಿ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಇರಲಿ, ಅದನ್ನು ನೆನ್ಪಿಟ್ಕೊಳ್ಳಿ. ಒಂದನ್ನು ನೆನ್ಪಿಟ್ಕೊಳ್ಳಿ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಒಳಗೆ ಇಲ್ಲಿ ನೋಡಿ ಇ ಫಾರ್ ಈಕ್ವಲ್ ಅಂತ ಇರುತ್ತೆ. ಅರ್ಥ ಆಯ್ತಾ? ಇ ಫಾರ್ ಈಕ್ವಲ್ ಅಂತ ಬರೆಯೋದು. ಇಂಟೆನ್ಸಿವ್ನಲ್ಲಿ ನಾಟ್ ತಗೊಳ್ಳೋದು, ಎನ್ ಫಾರ್ ನಾಟ್. ಇಂಟೆನ್ಸಿವ್ ಪ್ರಾಪರ್ಟಿ ಒಳಗೆ ನಾಟ್ ಬರುತ್ತೆ, ನಾಟ್ ಈಕ್ವಲ್. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಒಳಗೆ ಈಕ್ವಲ್ ಬರುತ್ತೆ. ಸೊ ದ ಡೆಫಿನೇಷನ್ ಹೇಗೆ ನೆನ್ಪಿಡ್ಬೋದು? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ದ ಪ್ರಾಪರ್ಟಿ ಆಫ್ ದ ಸಿಸ್ಟಮ್ whose value for the entire system is equal to sum of the individual parts of the system. ಈಕ್ವಲ್ ಆಯಿತು. ಎಕ್ಸಾಂಪಲ್ ಯಾವುದು? ವೆಹಿಕಲ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಅಂತ ಏನು ಟ್ರಿಕ್ಸ್ ಹೇಳ್ಕೊಟ್ಟಲ್ವಾ, ಅದೇ ರೀತಿ ವಾಲ್ಯೂಮ್, ಟೋಟಲ್ ವಾಲ್ಯೂಮ್ ಅಂತ ಹೇಳ್ಬೇಕು. ಟೋಟಲ್ ತಗೋಬೇಕು. ಯಾಕಂದರೆ ನಾವಿಲ್ಲಿ ಟೋಟಲ್ ತಗೊಂಡಿರ್ತೀವಿ ಇಂಡಿವಿಜುವಲ್ ಪಾರ್ಟ್ಸ್. ಟೋಟಲ್ ವಾಲ್ಯೂಮ್, ಟೋಟಲ್ ಮಾಸ್, ಟೋಟಲ್ ಎನರ್ಜಿ. ಇಂಟೆನ್ಸಿವ್ ಪ್ರಾಪರ್ಟಿಗೆ ಡೆಫಿನೇಷನ್ ಏನು? The property, it is defined as the property of a system whose value for the entire system is not equal to sum of the individual parts of the system. So this is regarding the definition of a property of a system as well as the classification of property of a system. Those are extensive property and intensive property along with the definitions and the examples. ಇಷ್ಟು ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್. ಇನ್ನು ನೆಕ್ಸ್ಟ್ ಕ್ಲಾಸಸ್ನಲ್ಲಿ ಬರುವಂಥ ಟಾಪಿಕ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.